ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಫೋಟೋಶಾಪ್ ನಲ್ಲಿ ಹಿಸ್ಟರಿ ಬ್ರಷ್ ಟೂಲ್, ನಂತರ ಆರ್ಟ್ ಬ್ರಷ್ ಟೂಲ್, ನಂತರ ಗ್ರೇಡಿಯಂಟ್ ಟೂಲ್ ಮತ್ತು ಪೇಂಟ್ ಬಕೆಟ್ ಟೂಲ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಮೊದಲು ನಾವು ನೋಡೋಣ ಹಿಸ್ಟರಿ ಬ್ರಷ್ ಟೂಲ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ ಅಂತ. ಈ ಇಮೇಜ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಎಲಿಪ್ಸ್ ಶೇಪ್ ಅಲ್ಲಿ. ನಂತರ ಕಂಟ್ರೋಲ್ ಎಕ್ಸ್ ಕಟ್, ಕಂಟ್ರೋಲ್ ವಿ ಪೇಸ್ಟ್, ಮೂವ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಫೋಟೋ ಈ ರೀತಿಯಾಗಿ ನಾನಿಲ್ಲಿ ಮೂವ್ ಮಾಡಿದ್ದೀನಿ. ನಂತರ ಈ ಕಲರ್ ನನಗಿಲ್ಲಿ ಎರೇಸ್ ಮಾಡಬೇಕಾಗಿದೆ. ಆಗ ನಾವು ಹಿಸ್ಟರಿ ಬ್ರಷ್ ಟೂಲ್ ಅನ್ನ ಯೂಸ್ ಮಾಡಬಹುದು. ಹಿಸ್ಟರಿ ಬ್ರಷ್ ಟೂಲ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ರಷ್ ಸೈಜ್ ಅನ್ನ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬೇಕು ಅಂದಾಗ ಫೋಟೋಶಾಪ್ ಅಲ್ಲಿ ನಾವು ಓಪನ್ ಫ್ಲವರ್ ಬ್ರಾಕೆಟ್ ಮತ್ತು ಕ್ಲೋಸ್ ಫ್ಲವರ್ ಬ್ರಾಕೆಟ್ ಸಿಂಬಲ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋ ಬರ್ತಾ ಇದೆ. ಈ ರೀತಿಯಾಗಿ ನಾವು ಒರಿಜಿನಲ್ ಫೋಟೋದಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿದಾಗ ಈ ರೀತಿಯಾಗಿ ನಾವು ಎರೇಸ್ ಮಾಡಬಹುದು. ಅಥವಾ ನಾವಿಲ್ಲಿ ಕಂಟ್ರೋಲ್ Z ಶಾರ್ಟ್ ಕಟ್ ಕೀ ಅಥವಾ ಆಲ್ಟ್ ಕಂಟ್ರೋಲ್ Z ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಆದ್ರೆ ನಾವಿಲ್ಲಿ ಆಲ್ಟ್ ಕಂಟ್ರೋಲ್ Z ಅಥವಾ ಕಂಟ್ರೋಲ್ Z ಶಾರ್ಟ್ ಕಟ್ ಕೀ ಅನ್ನ ಯೂಸ್ ಮಾಡಿದಾಗ ಈ ಫೋಟೋ ಇಲ್ಲಿ ಮೂವ್ ಆಗುತ್ತೆ. ಆದ್ರೆ ನಾವು ಹಿಸ್ಟರಿ ಬ್ರಷ್ ಟೂಲ್ ಅನ್ನ ಯೂಸ್ ಮಾಡಿದಾಗ ಕಾಪಿ ಮಾಡಿರುವಂತಹ ಫೋಟೋ ಬೇರೆ ಕಡೆ ಇರುತ್ತೆ, ಆದ್ರೆ ಒರಿಜಿನಲ್ ಫೋಟೋ ವಾಪಸ್ ಬರುತ್ತೆ. ಈ ಫೋಟೋ ನಾವಿಲ್ಲಿ ಎರೇಸ್ ಮಾಡೋಕೆ ಬರೋದಿಲ್ಲ. ನಂತರ ಸೆಲೆಕ್ಟ್ ಡಿಲೀಟ್ ನಾನಿಲ್ಲಿ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್ ಕಂಟ್ರೋಲ್ ಎಕ್ಸ್ ಕಟ್, ನಂತರ ಹಿಸ್ಟರಿ ಬ್ರಷ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಎರೇಸ್. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋದಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ನಂತರ ಇನ್ನೊಂದು ಬ್ರಷ್ ನಮ್ಗಿಲ್ಲಿ ಸಿಗುತ್ತೆ, ಆರ್ಟ್ ಬ್ರಷ್ ಟೂಲ್. ನಾವಿಲ್ಲಿ ಫೋಟೋದಲ್ಲಿ ಯಾವುದೇ ಒಂದು ಪಾರ್ಟ್ ಅನ್ನ ಬ್ಲರ್ ಮಾಡಬೇಕು ಅಥವಾ ಗ್ರೂಪ್ ಫೋಟೋಗಳಲ್ಲಿ ಯಾವುದೇ ಫೋಟೋ ನಾವಿಲ್ಲಿ ಬ್ಲರ್ ಮಾಡಬೇಕು ಅಂದಾಗ ಆರ್ಟ್ ಹಿಸ್ಟರಿ ಬ್ರಷ್ ಟೂಲ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಈ ಫೋಟೋ ನಾನಿಲ್ಲಿ ತಗೊಂಡಿದ್ದೀನಿ, ಬ್ಯಾಕ್ ಗ್ರೌಂಡ್ ಅನ್ನ ನಾನೀಗ ಬ್ಲರ್ ಮಾಡಬೇಕಾಗಿದೆ. ಆಗ ನಾವು ಆರ್ಟ್ ಹಿಸ್ಟರಿ ಬ್ರಷ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಅಥವಾ ಶಾರ್ಟ್ ಕಟ್ ಕೀ ನಾವಿಲ್ಲಿ ವೈ ಸಹ ಯೂಸ್ ಮಾಡಬಹುದು. ಟೂಲ್ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ. ಓಪನ್ ಫ್ಲವರ್ ಬ್ರಾಕೆಟ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ನಾವು ಈ ರೀತಿಯಾಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಪಾರ್ಟ್ ಅಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡ್ತೀವಿ ಆ ಪಾರ್ಟ್ ಇಲ್ಲಿ ಬ್ಲರ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ಕೆಲವು ಫೋಟೋಗಳಲ್ಲಿ ಫೇಸ್ ಬ್ಲರ್ ಮಾಡಿರ್ತಾರೆ ಅಥವಾ ಗ್ರೂಪ್ ಫೋಟೋಗಳಲ್ಲಿ ಯಾವುದೇ ಪರ್ಸನ್ ಫೋಟೋಗಳನ್ನ ನಾವಿಲ್ಲಿ ಬ್ಲರ್ ಮಾಡಬೇಕು ಅಂದಾಗ ಈ ರೀತಿಯಾದ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾದ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಗ್ರೇಡಿಯಂಟ್ ಟೂಲ್. ಗ್ರೇಡಿಯಂಟ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನಾವಿಲ್ಲಿ ಗ್ರೇಡಿಯಂಟ್ ಟೂಲ್ ಅನ್ನ ಯಾವುದೇ ಫೋಟೋಗೆ ಅಥವಾ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕು ಅಂದಾಗ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ನಾವಿಲ್ಲಿ ಲೈನ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಕಲರ್ ಫಿಲ್ ಆಗಿದೆ. ಇಲ್ಲಿ ಹಲವಾರು ಕಲರ್ ಸ್ಟೈಲ್ಸ್ ನಮ್ಗಿಲ್ಲಿ ಬರುತ್ತೆ. ಯಾವ ಸ್ಟೈಲ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಹಲವಾರು ಡಿಸೈನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯ ಡಿಸೈನ್ ಬೇಕು ನೀವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಲೀನಿಯರ್ ಗ್ರೇಡಿಯಂಟ್ ಫಿಲ್, ರೇಡಿಯಲ್ ಗ್ರೇಡಿಯಂಟ್ ಫಿಲ್, ಆಂಗಲ್ ಗ್ರೇಡಿಯಂಟ್ ಫಿಲ್, ರಿಫ್ಲೆಕ್ಟೆಡ್ ಗ್ರೇಡಿಯಂಟ್ ಫಿಲ್, ನಂತರ ಡೈಮಂಡ್ ಗ್ರೇಡಿಯಂಟ್ ಫಿಲ್. ಈ ರೀತಿಯಾಗಿ ಕಲರ್ ಸ್ಟೈಲ್ಸ್ ಗಳು ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯ ಕಲರ್ ಸ್ಟೈಲ್ ಬೇಕು ನೀವಿಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಲೀನಿಯರ್ ಗ್ರೇಡಿಯಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ನಾವು ಲೈನ್ ಅನ್ನು ಡ್ರಾ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಕಲರ್ ಯಾವ ರೀತಿಯಾಗಿ ಫಿಲ್ ಆಗಿದೆ ಅಂತ. ನಂತರ ಸೆಕೆಂಡ್ ಒನ್ ರೇಡಿಯಲ್ ಗ್ರೇಡಿಯಂಟ್. ಕಾರ್ನರ್ ಇಂದ ನಾನಿಲ್ಲಿ ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಅಥವಾ ಸೆಂಟರ್ ಅಲ್ಲಿ ಸಹ ನೀವು ಡ್ರಾ ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಡಿಸೈನ್ಸ್ ಬರ್ತಾ ಇದೆ ಅಂತ. ನಂತರ ಆಂಗಲ್ ಗ್ರೇಡಿಯಂಟ್ ನಾವಿಲ್ಲಿ ಫಿಲ್ ಮಾಡೋಣ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು.
ನಂತರ ರಿಫ್ಲೆಕ್ಟೆಡ್ ಗ್ರೇಡಿಯಂಟ್ ಈ ರೀತಿಯಾಗಿ, ನಂತರ ಡೈಮಂಡ್ ಗ್ರೇಡಿಯಂಟ್, ಕಾರ್ನರ್ ಇಂದ ನಾನಿಲ್ಲಿ ಲೈನ್ ಅನ್ನು ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ, ಅಥವಾ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಯಾವುದೇ ಫೋಟೋ ಅಥವಾ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಫಿಲ್ ಮಾಡಬೇಕು ಅಂದಾಗ ಗ್ರೇಡಿಯಂಟ್ ಟೂಲ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಪೇಂಟ್ ಬಕೆಟ್ ಟೂಲ್. ಈ ಟೂಲ್ ಇಂದ ನಾವು ಯಾವುದೇ ಶೇಪ್ಗೆ ಕಲರ್ ಅನ್ನ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪೇಂಟ್ ಬಕೆಟ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ಶೇಪ್ಗೆ ಕಲರ್ ಅನ್ನ ಫಿಲ್ ಮಾಡಬೇಕು ಅಂದಾಗ, ಅಥವಾ ನಾವಿಲ್ಲಿ ಫೋಟೋಗಳನ್ನ ಡಿಸೈನ್ ಮಾಡಬೇಕಾದ್ರೆ ಸ್ಟಿಕ್ಕರ್ಸ್ ನಾವಿಲ್ಲಿ ಇಡಬೇಕು ಅಥವಾ ಕುಂಕುಮವನ್ನ ನಾವಿಲ್ಲಿ ಇಡಬೇಕು ಅಂದಾಗ ಈ ಟೂಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಮೊದಲು ನಾನಿಲ್ಲಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಫೋಟೋ ನಾವಿಲ್ಲಿ ಝೂಮ್ ಮಾಡೋಣ. ನಂತರ ಒಂದು ಸರ್ಕಲ್ ನಾನು ಈ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಪೇಂಟ್ ಬಕೆಟ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಕೆ. ನಂತರ ನಾವಿಲ್ಲಿ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ ಮೈನಸ್ ಫೋಟೋ ನಾನಿಲ್ಲಿ ಝೂಮ್ ಔಟ್ ಮಾಡಿದ್ದೀನಿ. ನಂತರ ಕಂಟ್ರೋಲ್ ಡಿ ಸೆಲೆಕ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ಸ್ಟಿಕ್ಕರ್ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಯಾವುದೇ ಶೇಪ್ಗೆ ಕಲರ್ ಅನ್ನ ಫಿಲ್ ಮಾಡಬಹುದು. ನಂತರ ಫಿಲ್ ಕಲರ್ ಈ ರೀತಿಯಾಗಿ ನಾವು ಫೋಟೋಗಳನ್ನ ಡಿಸೈನ್ ಮಾಡಬೇಕಾದ್ರೆ ನಾವಿಲ್ಲಿ ಈ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಡಾಜ್ ಟೂಲ್. ಈ ಟೂಲ್ ಅನ್ನ ನಾವು ಕಲರ್ ಅನ್ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಫೋಟೋಶಾಪ್ ಅಲ್ಲಿ ನಾವಿಲ್ಲಿ ಫೋಟೋಗಳನ್ನ ಡಿಸೈನ್ ಮಾಡಬೇಕಾದ್ರೆ ಬ್ಲಾಕ್ ಕಲರ್ ಅನ್ನ ನಾವಿಲ್ಲಿ ಬ್ರೈಟ್ ಆಗಿ ಮಾಡಬೇಕು ಅಂದಾಗ ಈ ಟೂಲ್ ಅನ್ನ ನಾವು ಯೂಸ್ ಮಾಡಬಹುದು. ಡಾಜ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ, ಬ್ರಷ್ ಸೈಜ್ ಅನ್ನ. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಚೇಂಜಸ್ ಅನ್ನ ನೋಡಬಹುದು. ಯಾವ ರೀತಿಯಾದ ಚೇಂಜಸ್ ಇಲ್ಲಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಫೋಟೋಗಳಿಗೆ ನಾವು ಬ್ರೈಟ್ನೆಸ್ ಅನ್ನ ಕೊಡೋದಕ್ಕೆ ಈ ಟೂಲ್ ಅನ್ನ ಯೂಸ್ ಮಾಡ್ತೀವಿ.